ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಪೌಷ್ಟಿದಾಯಕವಾದ ಅನ್ನದ ಬಗ್ಗೆನ ಮಾಡೋಣ. ಇದನ್ನು ಲಂಚ್ ಬಾಕ್ಸಿಗೆ ಹಾಕಿ ಮಕ್ಕಳಿಗೂ ಕಳಿಸ್ಲಿಕ್ಕಾಗ್ತದೆ. ಹಾಗೆ ನಾವೇ ಏನಾದರೂ ಸಂಡೇ ಸ್ಪೆಷಲ್ ಆಗಿ ಈ ರೀತಿ ಒಂದು ತವಾ ಪಲಾವ್ ಥರ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಬರೀ ಅರ್ಧ ಚಮಚ ಉಪ್ಪು ಹಾಕಿ ನೀರು ಕುದಿ ಬಂದ ಮೇಲೆ 1 ಕಪ್ ಸೋಯಾ ಚಂಕ್ಸ್ ಹಾಕಿದ್ದೇನೆ. ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ಕುದಿಸಿ ಆದಮೇಲೆ ಮತ್ತೆ ಒಂದು 5 ನಿಮಿಷ ಆ ಬಿಸಿ ನೀರಿನಲ್ಲೇ ಇಡಬೇಕು ಪಾತ್ರೆಯಲ್ಲೇ. ನಂತರ ಅದನ್ನು ನೀರನ್ನು ತೆಗೆದು ಸೋಯಾ ಚಂಕ್ಸ್ನಲ್ಲಿರೋ ನೀರಿನ ಅಂಶನ ಹಿಂಡಿ ತೆಗೆದಿಟ್ಕೊಳ್ಬೇಕು. ನಂತರ ಇಲ್ಲಿ ಅಡುಗೆ ಎಣ್ಣೆ ಒಂದು 2 ದೊಡ್ಡ ಚಮಚ, 1 ದೊಡ್ಡ ಚಮಚ ತುಪ್ಪ ಹಾಕಿದ್ದೇನೆ ಅದಕ್ಕೆ ಬಾಣಲೆಯಲ್ಲಿ. ಅದು ಬಿಸಿ ಆದಮೇಲೆ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆನ ಹಾಕಿ ಸ್ವಲ್ಪ ಹುರಿಬೇಕು. ನಾನು ಅಡುಗೆ ಎಣ್ಣೆ ತೆಂಗಿನೆಣ್ಣೆ ಬಳಸಿರೋದು, ನೀವು ರಿಫೈನ್ಡ್ ಆಯಿಲ್ ಬೇಕಿದ್ದರೆ ಬಳಸ್ಬೋದು. ಇಲ್ಲಿ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಚೆನ್ನಾಗಿ ಹುರಿದಾದ ಮೇಲೆ 2 ತೆಳ್ಳಗೆ ಹೆಚ್ಚಿರುವ ಮಧ್ಯಮ ಗಾತ್ರದ ಈರುಳ್ಳಿನ ಹಾಕಿ ಚೆನ್ನಾಗಿ ಹುರಿತಾ ಇದ್ದೇನೆ. ಈರುಳ್ಳಿ ಸರಿಯಾಗಿ ಬಾಡಬೇಕು, ಅಷ್ಟು ತನಕ ಅದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಅದಾದಮೇಲೆ 2 ಟೊಮ್ಯಾಟೊನ ಸಣ್ಣಗೆ ಹೆಚ್ಚಿ ಹಾಕಬೇಕು. ಇದನ್ನು ಅಷ್ಟೇ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಳ್ಳಿಕ್ಕಿದೆ. ಹಾಗೆ ಇಲ್ಲಿ ಅರ್ಧ ಚಮಚ ಉಪ್ಪು, 1/4 ಚಮಚ ಅರಿಶಿನ ಪುಡಿ ಮತ್ತು 2 ಹಸಿಮೆಣಸಿನಕಾಯಿನ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕಿದ್ದೇನೆ. ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಈಗ 200 ಗ್ರಾಮ್ಸ್ ಆಗುವಷ್ಟು ಪನ್ನೀರ್, ಹಾಗೆ ನೆನೆಸಿರೋ ಹೆಸರು ಕಾಳು ಅರ್ಧ ಕಪ್ ಹಾಕಿದ್ದೇನೆ. ಹೆಸರು ಕಾಳನ್ನು ಬೇಯಿಸಿ ಹಾಕುವ ಅವಶ್ಯಕತೆ ಇಲ್ಲ, ಆದರೆ ಸರಿಯಾಗಿ ನೆಂದಿರಬೇಕು. ಹೆಸರು ಕಾಳು ಮೊಳಕೆ ಬರೆಸಿ ಹಾಕಿದರೆ ಇನ್ನೂ ಉತ್ತಮ. ಮತ್ತು ಸೋಯಾ ಚಂಕ್ಸ್ ನಾವು ಹಿಂಡಿ ಇಟ್ಟಿದ್ವಲ್ಲ ಅದನ್ನ ಹಾಕಿದ್ದೇನೆ. ಪನ್ನೀರನ್ನು ಬಳಸೋ ಮುಂಚೆ ಒಂದು 10 ನಿಮಿಷ ಬೆಚ್ಚಗಿನ ನೀರಿನಲ್ಲಿ ಅದನ್ನ ನೆನೆಸಿಟ್ಕೊಳ್ಬೇಕು. ನಂತರ ಹಾಕ್ಕೊಳ್ಬೇಕು, ಆವಾಗ ಅದು ಮೃದುವಾಗಿ ಇರ್ತದೆ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು 3 ರಿಂದ 4 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಬಿಟ್ಟು ಬಿಡಬೇಕು. ಸ್ವಲ್ಪ ಎಲ್ಲವೂ ಮೆತ್ತಗೆ ಬೇಯ್ತದೆ. ಹೆಸರು ಕಾಳು ತುಂಬ ಬೇಯಬೇಕು ಅಂತ ಏನಿಲ್ಲ, ಅದು ನೆನೆಸಿರೋದು. ಹಾಗಾಗಿ ಇಲ್ಲಿ 2 ದೊಡ್ಡ ಚಮಚ ಆಗುವಷ್ಟು ಪಾವ್ ಭಾಜಿ ಮಸಾಲೆ ಪುಡಿ ಹಾಕಿದ್ದೇನೆ. ಪಲಾವ್ ಪುಡಿ ಇದ್ದರೆ ಅದನ್ನು ಹಾಕ್ಬೋದು, ಪಾವ್ ಭಾಜಿ ಮಸಾಲೆ ಪುಡಿನೂ ಹಾಕ್ಬೋದು. ಅದು ಇಲ್ಲ ಅಂತಂದರೆ ಮನೆಯಲ್ಲಿರೋ ಎಲ್ಲ ಮಸಾಲೆ ಪುಡಿಗಳನ್ನು ಒಂದು ಹದದಲ್ಲಿ ಹಾಕ್ಕೊಳ್ಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನೀಗಾಗಲೇ ಉದ್ರುದ್ರಾಗಿ ಅನ್ನ ಮಾಡಿಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೇನೆ. ನಾನಿಲ್ಲಿ ಮಾಡ್ತಾ ಇರೋದು 4 ಜನರಿಗಾಗುವಷ್ಟು ಇದೆ. ಅನ್ನ ಸುಮಾರು ಒಂದು 3 ರಿಂದ 3.5 ಕಪ್ ಆಗುವಷ್ಟು ಇದೆ. ಎಲ್ಲವನ್ನು ಚೆನ್ನಾಗಿ ಅನ್ನ ಮ್ಯಾಶ್ ಆಗದೇ ಇರೋ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ಸ್ವಲ್ಪ ಲಿಂಬೆ ರಸ ಹಾಕ್ಕೊಳ್ಳಿಕ್ಕಿದೆ. ಸುಮಾರು 1 ದೊಡ್ಡ ಚಮಚ ಆಗುವಷ್ಟು ಲಿಂಬೆ ರಸ, ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಈ ಹಂತದಲ್ಲಿ ನೀವು ಸ್ವಲ್ಪ ಗೋಡಂಬಿನೂ ಕೂಡ ತುಪ್ಪದಲ್ಲಿ ಹುರಿದು ಹಾಕ್ಬೋದು. ಮಧ್ಯದಲ್ಲಿ ಬಾಯಿಗೆ ಸಿಗುವಾಗ ಚೆನ್ನಾಗಿರ್ತದೆ, ರುಚಿಯಾಗಿರ್ತದೆ. ನಾನು ಇವತ್ತು ಈ ತವಾ ಪಲಾವ್ಗೆ ಹಾಕಿಲ್ಲ. 100% ಆರೋಗ್ಯದಾಯಕವಾದ ಪೌಷ್ಟಿದಾಯಕವಾದ ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು. ಒಂದು ತವಾ ಪಲಾವ್ ಇದು. ಹೀಗೆ ಸಂಡೇ ಸ್ಪೆಷಲ್ಗೆ ಅಥವಾ ಏನೋ ಒಂದು ಸ್ಪೆಷಲ್ ರೈಸ್ ಐಟಮ್ ಮಾಡಬೇಕು ಅಂತ ಇರುವಾಗಲೂ ಕೂಡ ನೀವು ಇದನ್ನ ಮಾಡಿಕೊಂಡು ತಿನ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.